ಕೀರ್ತಿ ಬಗ್ಗೆ ಟ್ರೋಲ್ ಮಾಡ್ತಾ ಇದ್ದಿದ್ದು ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದ್ರು ಬಿಡಿ. ಸೊ ನೀವು ನೋಡಿದ ಹಾಗೆ ಕಿಪಿ ಕೀರ್ತಿ ಯಾವ ಥರದ್ ಹುಡುಗಿ ಅಂತ ಹೇಳ್ಬಿಟ್ಟು. ಈಗ ಕೆಲವರು ಅವ್ರ ಬಗ್ಗೆನೂ ಕೆಟ್ಟದಾಗಿ ಮಾಡ್ತಾರೆ, ಒಳ್ಳೇದಾಗೂ ಮಾಡ್ತಾರೆ. ಕಿಪ್ಪಿ ಕೀರ್ತಿ ಬಿಟ್ಬಿಡಮ್ಮ ನಿನ್ಗೇನಕ್ಕೆ ಈ ಏಜಲ್ಲಿ ನಿನ್ಗೆ ಯಾಕೆ ಲವ್ ಗಿವ್ ಎಲ್ಲ ಆಮೇಲೆ ಮಾಡು ಸ್ವಲ್ಪ ದುಡ್ಕೋ ಅಂತ ಎಲ್ಲರೂ ಹೇಳೋರದನ್ನು ನಾನು ನೋಡಿದ್ದೀನಿ. ಕೆಲವರು ಕಿಪಿ ಕೀರ್ತಿಗೆ ಕಮೆಂಟ್ಸಲ್ಲಿ ಬೈದಿರೋದು ನೋಡಿದ್ದೀನಿ. ಸೊ ನೀವು ನೋಡ್ದಾಗೆ ಕಿಪಿ ಕೀರ್ತಿ ಬಗ್ಗೆ ಏನು ಹೇಳ್ತೀರಿ? ಅವಳಿಗೇನು ಕಮ್ಮಿ ಏಜ್ ಅಲ್ಲ, 21 ಇದೆ ಈಗ. ಇದೆ, ಹಾ, ಹೌದು. ಕಂಪ್ಟಿ ಬಟ್ ಈಗ ದುಡಿತಿದ್ದಾಳಲ್ಲ, ಹಾ, ದುಡಿಬೇಕಾಗಿತ್ತು ಅಂತ. ಅದೇನೆ. ನಾನು ನೋಡ್ದಂಗೆ ಹಿಂಗೆ ಅಂದ್ರೆ ಸ್ವಲ್ಪ ಮುದ್ದ ಹುಡುಗಿ, ಏನೂ ಗೊತ್ತಿಲ್ಲ ಅಂತ ಅನ್ಕೊಳ್ಬಾರ್ದು, ಎಲ್ಲ ಗೊತ್ತಿರುತ್ತೆ. ಅದೇ ಮಗು ಥರ ಇರ್ತಾಳೆ ಯಾವಾಗಲೂ ಕೂಡ. ಯಾರೇ ಜೊತೆ ಬೇಗ ಮಿಂಗಲ್ ಆಗ್ತಾಳೆ, ಎಲ್ಲಾರನ್ನೂ ನಂಬ್ತಾಳೆ. ನಾನು ಅಷ್ಟೇ, ಯಾರನ್ನ ಬೇಕಾದ್ರೂ ಸ್ವಲ್ಪ ನಮ್ಮೋರೆ ಅಂತ ನಾನು ನಂಬಿಡ್ತೀನಿ. ಅದೇ ಥರ ಅವಳು ಕೂಡ ಯಾರೇ ಬಂದರೂ ಕೂಡ ಮಾತ್ರ ಚೆನ್ನಾಗಿ ಮತ್ತೆ ನಮ್ಮೋರು ಅಂತ ನಂಬ್ತಾಳೆ. ಮಗು ಥರ ಮನಸ್ಸು, ಎಲ್ಲರ ಜೊತೆನೂ ಮಿಂಗಲ್ ಆಯ್ತಾಳೆ, ಬೇಗ ಚೆನ್ನಾಗಿ ಮಾಡ್ತಾಳೆ, ಖುಷಿಯಾಗಿರ್ತಾಳೆ, ಕಾಮಿಡಿಯಾಗಿ ಮಾತಾಡ್ತಾಳೆ. ತುಂಬ ಖುಷಿ ಆಗುತ್ತೆ ಅವಳು ಎಲ್ಲರ ಜೊತೆನೂ ಬೇಗ ಅಷ್ಟೊಂದು ಹೆಸರು ಮಾಡಿದ್ರು ಕೂಡ ಸ್ವಲ್ಪ ಬೇಗ ಮಿಂಗಲ್ ಆಗೋದು, ಎಲ್ಲರ ಜೊತೆ ಖುಷಿಯಾಗಿರೋದು ಯಾರೂ ಮಾಡಲ್ಲ. ಸ್ವಲ್ಪ ಒಂದು 10K ಇದ್ರೇನೆ ನನಗೆ 10,000 ಜನ ಫಾಲೋವರ್ಸು, ದೌಲತ್ತು ಆ ಥರ ನಡ್ಕೋತಾರೆ ಎಷ್ಟೊಂದು ಜನ. ಆದರೆ ಅವ್ರು 170 ಆ ಥರ ಇದ್ರು ಕೂಡ ಆ ಥರ ಇಲ್ಲ. ನಾನು ನೋಡ್ದಂಗೆ ಫುಲ್ಲು ಒಳ್ಳೆ ಹುಡುಗಿ. ಕಿಪಿ ಕೀರ್ತಿ ಇವಾಗ ಅಷ್ಟೊಂದು ದುಡ್ಡು ಕೊಟ್ಟಿದಾರಲ್ಲ ಮುತ್ತುಗೆ, ಅಷ್ಟು ದುಡಿತಿದಾರಾ ಕಿಪಿ ಕೀರ್ತಿ ಅಂತ ಹೇಳ್ಬಿಟ್ಟು? ನನ್ನ ಪ್ರಕಾರ ಅವಳು ಅಷ್ಟು ಸಾಲ ಗೀಲ ಏನಿಲ್ಲ. ಒಂದೊಂದು ಪ್ರಮೋಟ್ ನಾರ್ಮಲ್ ಆಗಿ ಅವಳು ಬಟ್ಟೆ ಶಾಪ್ ಮಾಡಿದ್ರೆ ಅದನ್ನೆಲ್ಲ ಒಂದು ಸೇವಿಂಗ್ ಮಾಡಿ ಇಟ್ಕೊಂಡಿರೋ ದುಡ್ಡಲ್ಲಿ ಕೊಟ್ಟಿರೋದು. ಇವಾಗ ನಾನು ನೋಡಿದ್ರು ಕೂಡ ನಿನ್ನೆ ಲಾಸ್ಟ್ ಒಂದು 3-4 ಡೇಸ್ ಬ್ಯಾಕ್ ಬ್ಯಾಂಗ್ಳೂರಲ್ಲೇ ಇದ್ಲು. ನಾನು ಅಕೌಂಟ್ ಬ್ಯಾಲೆನ್ಸ್ ನೋಡಿದಾಗ ಝೀರೋನೇ ಇತ್ತು. ಅಷ್ಟೊಂದೇನಿಲ್ಲ. ಯಾರು ನಾವು ಕೂಡ ಇನ್ಫ್ಲುಯೆನ್ಸರ್ ಅಂದರೆ ನಾವು ಪ್ರಮೋಟ್ ಮಾಡಿಬಿಟ್ರೆ ದುಡ್ಡು ಇರುತ್ತೆ ನಮ್ಮ ಹತ್ರ, ದುಡ್ಡುಗಳು ಮಾಡ್ಕೊಂಡು ತುಂಬಿಸ್ಕೊತಾ ಇದ್ದೀವಿ. ಏನೂ ಇಲ್ಲ. ನಮಗೆ ರೇರಾಗಿ ಬರೋದು ಪ್ರಮೋಷನ್ಗಳು. ಒಂದು ಪ್ರಮೋಟ್ ಮಾಡಿದ್ರೆ 5K ಆ ಥರ ಸಮಥಿಂಗ್ ಬರುತ್ತೆ. ಅದು ರೇರ್ ಪ್ರಮೋಷನ್ಸ್. ಪ್ರಮೋಟ್ ಮಾಡ್ತಾರೆ, ಅದು ಪ್ರಮೋಟಿಂಗಲ್ಲಿ ಇರೋರು ಇದ್ದಾರೆ, ಮಿಲಿಯನ್ ಫಾಲೋವರ್ಸ್, ಅವರೆಲ್ಲ ಮಾಡ್ತಿದ್ದಾರೆ, ಮಸ್ತ್ ದುಡ್ಡು ಮಾಡ್ತಾ ಇದ್ದಾರೆ. ಹೇಳ್ಬೇಕು ಅಂದರೆ ನನಗೂ ಬೇಗ ಅಂದ್ಕೊಂಡಿದ್ದೀನಿ, ನಂದು ಬೇಗ 1 ಮಿಲಿಯನ್ ಫಾಲೋವರ್ಸ್ ಆಗಬೇಕು. ಬೇಗ 1 ಮಿಲಿಯನ್ ಫಾಲೋವರ್ಸ್ ಅದೇ ಯೂಟ್ಯೂಬಲ್ಲಿ ಆಗಬೇಕು. ಯೂಟ್ಯೂಬಲ್ಲಿ ನಂಗೆ ಇನ್ಸ್ಟಾಗ್ರಾಮಲ್ಲಿ ಬೇಗ ಆಗಲಿ. ನಾನು ಕೂಡ 50,000 1 ಲಕ್ಷ ಬೇಗ ಒಂದೊಂದು ಪ್ರಮೋಟಲ್ಲಿ ದುಡಿಯೋಣ ಅಂತ. ಸೊ ಇವಾಗ ಕಿಪಿ ಕೀರ್ತಿ ಅವ್ರ ಅಮ್ಮ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ. ಅವ್ರು ಅವತ್ತೇ ಹೇಳ್ತಾ ಇದ್ರು ಒಂದು ಸಿನಿಮಾ ಇವೆಂಟಲ್ಲಿ ಸಿಕ್ಕಾಗ, ನನ್ನ ಮಗ್ಳಿಗೆ ಲವ್ ಗಿವ್ ಎಲ್ಲ ಏನು ಬೇಕಾಗಿಲ್ಲ ಈ ಸದ್ಯಕ್ಕೀಗ, ನಾನು ಬೇಡ ಅಂದರೂ ಮಾಡ್ತಿದ್ದಾರೆ ಅಂತ. ಈವನ್ ಕಿಪಿ ಕೀರ್ತಿನೂ ಹೇಳಿದ್ರು, ಅಮ್ಮಂಗೆ ಇಷ್ಟ ಇಲ್ಲ ಆದರೂ ನಾನು ಇಷ್ಟಪಟ್ಟಿದ್ದಾರೆ ಮುತ್ತು ಅವರು, ನಾನು ಇಷ್ಟಪಡ್ತಾ ಇದ್ದೀನಿ ಅಂತ. ಅದೇ ಅವ್ರ ಅಮ್ಮಂಗೂ ಕೂಡ ಅವ್ರ ಊರಲ್ಲೂ ಕೂಡ ಸ್ವಲ್ಪ ಎಲ್ಲ ಹೆಣ್ಮಗು ಅಂದರೆ ಎಲ್ಲರಿಗೂ ಇದ್ದೇ ಇರುತ್ತೆ ಕೇರು. ಅದೇ ಥರ ಅವನು ಎಲ್ಲರೂ ಫಸ್ಟ್ ಹೇಳಿದ್ರು, ಇನ್ಸ್ಟಾಗ್ರಾಮಿಂದ ಹಿಡಿದು ಎಲ್ಲರೂ ಹೇಳಿದ್ವಿ ಇವ್ನು ಬರೀ ನೇಮು ಫೇಮ್ಗೋಸ್ಕರ ಬಂದಿದ್ದಾನೆ. ಮೆನ್ಷನ್ ನಾವು ಇವಾಗ ಹೇಳ್ತಾ ಇದ್ದೀವಿ, ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಅವ್ನು ಲವ್ ಅಂತ ಯಾವಾಗ ವೈರಲ್ ಆಯಿತು ಅವಾಗಲೇ ಹೇಳ್ಬಿಟ್ರು ಇವ್ನು ರಿಯಲ್ ಆಗಿ ಲವ್ ಮಾಡ್ತಾ ಇದ್ದಾನ, ನೇಮು ಫೇಮ್ಗೋಸ್ಕರ ಅಷ್ಟೇ, ಹಿಂಗೆ ಮೆನ್ಷನ್ ಮಾಡಿ ಎಲ್ಲ ಹೇಳ್ಬಿಟ್ಟಿದ್ರು. ಬರೀ ನೇಮು ಫೇಮು ಅವಾಗಲೇ ಅವಳು ಅರ್ಥ ಮಾಡ್ಕೊಂಡಿದ್ರೆ ಇಲ್ಲಿ ಗಂಟ ಬರ್ತಾನೆ ಇರಲಿಲ್ಲ ಈ ಮ್ಯಾಟರ್. ಇದನ್ನು ತರಬಾರ್ದು ಇತ್ತು ಕೂಡ ಅವಳು ಲವ್ ಅನ್ನೋದನ್ನ ಇಲ್ಲಿಗೆ ಸೋಷಿಯಲ್ ಮೀಡಿಯಾದಲ್ಲಿ. ಕಿಪಿ ಕೀರ್ತಿ ದಚ್ಚು ಅವರಮ್ಮ ಅಂತೂ ಹೆವಿ ಬೇಜಾರಲ್ಲೂ ಇದ್ದಾರೆ ಈ ಮ್ಯಾಟರಲ್ಲಿ. ತುಂಬ ಫಸ್ಟ್ ಹೇಳಿದ್ರು, ಫಸ್ಟ್ ಟ್ರೋಲ್ ಆದಾಗಂತೂ ಹೆವಿ ಇನ್ನೂ ಬೇಜಾರಲ್ಲಿ ಇದ್ರು. ಈ ಮ್ಯಾಟರ್ ಇನ್ನೂ ವೈರಲ್ ಆಗಿರೋದಕ್ಕೆ ಇನ್ನೂ ಬೇಜಾರಲ್ಲ ಇದ್ದಾರೆ ಅದಂತೂ.